ರಾಷ್ಟ್ರಕವಿ ಕುವೆಂಪು ಅವರ ನಿವಾಸ ಕುಪ್ಪಳ್ಳಿಗೆ ಆಗಮಿಸಿದ್ದೀವಿ. ಸೊ ನೋಡಿ, ಎಲ್ಲೋದ್ರೂ ದುಡ್ಡು ಕೊಡಬೇಕು. ಇಲ್ಲಿ ನೋಡ್ರಿ, ಫ್ರೀಯಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಇಲ್ಲಿ. ಅದಕ್ಕೆ ಸಂತೋಷ ಪಡಬೇಕು. ಕುವೆಂಪುರವರ ನಿವಾಸ ನೋಡಿ. ಇಲ್ಲೆಲ್ಲ ಜನ. ಸೊ ಅವರ ಮನೆಯನ್ನು ನೋಡಲಿಕ್ಕೆ ಇಷ್ಟೆಲ್ಲ ಪ್ರವಾಸಿಗರು ಬಂದಿರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಫೋಟೋಗಳೆಲ್ಲ ತಗೊಳ್ತಾರೆ. ಸೊ ಇದುವೇ ಕುವೆಂಪುರವರ ಜನ್ಮಸ್ಥಳ ಕುಪ್ಪಳ್ಳಿಯ ನಿವಾಸ. ವಾವ್, ಸೂಪರ್. ಈಗಿದೆ ನೋಡ್ರಿ ಇಲ್ಲಿ. ಹೀಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನಮಗೆ ಬಿಸಿಲು ಆಪೋಸಿಟಾಗಿ ಸಿಗ್ತೈತೆ, ಇಲ್ಲ ಆಪೋಸಿಟ್ ಇಲ್ಲ. ಸೊ ಅದರಿಂದ ವ್ಯೂ ತುಂಬ ಚೆನ್ನಾಗಿ ಸಿಗ್ತೈತೆ. ಸೊ ಅವ್ರು ಬರೆದಿರ್ತಕ್ಕಂಥ ನೋಡಿ ಎಲ್ಲವನ್ನು ಇಲ್ಲಿ ಅಳವಡಿಸಿದ್ದಾರೆ. ವಿಶ್ವಮಾನವ ಸಂದೇಶ, ಕುವೆಂಪು. ಶ್ರೀ ಕುವೆಂಪು, ಸಪ್ತಸೂತ್ರ, ಅನಿಕೇತನ, ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ. ಎಲ್ರಿಗೂ ನಮಸ್ಕಾರ. ನಾನೀಗ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿಗೆ ಆಗಮಿಸಿ ಅವರ ನಿವಾಸದ ವಿಡಿಯೋ ವೀಕ್ಷಣೆ ಎಲ್ಲರಿಗೂ ಅರ್ಪಣೆ ಮಾಡ್ತಾಯಿದ್ದೀನಿ. ನನಗೆ ತುಂಬ ಸುಸ್ತಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನೆಮ್ಮದಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಕಾಲು ತುಂಬ ನೋವು. ಮಾತಾಡೋಕ್ಕೂ ಶಕ್ತಿ ಇಲ್ವಲ್ಲಪ್ಪ. ಇಲ್ಲಿ ನಾವು ಕುವೆಂಪು ಅವರ ಒಂದು ಪ್ರತಿಮೆಯನ್ನು ನೋಡ್ಬೋದು. ಸೊ ಈ ಪ್ರತಿಮೆ ಏನಿದೆ ಇಲ್ಲಿ ಅವರ ಒಂದು ಜೀವನ ಶೈಲಿಯನ್ನು ಅಳವಡಿಸಿದ್ದಾರೆ. ಸೊ ನಾನು ಹೋಗಿ ಅಲ್ಲಿ ಸಾಧ್ಯವಾದ ಮಟ್ಟಿಗೆ ಓದ್ತೀನಿ. ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಇದೆ, ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದುವೇ ಕುವೆಂಪುರವರ, ರಾಷ್ಟ್ರಕವಿ ಕುವೆಂಪುರವರ ನಿವಾಸ. ಇಲ್ಲಿ ಅವರ ಒಂದು ಪ್ರತಿಮೆ ಇದೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಕೂಳ್ತಿದ್ದೀನಿ ಇಲ್ಲಿ. ಆಯ್ತಲ್ಲ, ಮಾತಾಡೋಕ್ಕೂ ಆಯ್ತಲ್ಲ, ಸುಸ್ತಾಗ್ಬಿಟ್ಟಿದೆ. ಲಾಂಗ್ ಜರ್ನಿ, ತುಂಬ ಲಾಂಗ್ ಹೊಡೆದಿದ್ದೀನಿ. ಅಂದ್ರೆ ಕಷ್ಟಪಟ್ಟು ಎದುರ್ತಾ ಇದ್ದೀನಿ. ಸೊ ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡ್ರಪ್ಪ. ಅದು ಗ್ಯಾಸು, ಹೊಟ್ಟೆಲಿ ಗ್ಯಾಸ್ ತುಂಬ್ಕೊತೈತೆ, ತುಂಬ ಕಷ್ಟ ನೋಡಿ. ಇಲ್ಲಿಂದ ಓದ್ಕೊಂಡು ಹೋಗ್ತೀನಿ. ರಾಷ್ಟ್ರಕವಿ ಕುವೆಂಪುರವರ ಪ್ರತಿಮೆಯ ದರ್ಶನ ಕಣ್ ತುಂಬ್ಕೊಳ್ಳಿ. ಕನ್ನಡ, ಇಂಗ್ಲೀಷು ಎರಡು ಭಾಷೆಯಲ್ಲಿ ಅವರ ಒಂದು ಜೀವನ
ಚರಿತ್ರೆಯನ್ನು ಅಳವಡಿಸಲಾಗಿದೆ. ಆಹಾ, ಕ್ಯಾಮ್ರಾ ಬ್ಯೂಟಿಫುಲ್ಲಾಗಿ ಬರ್ತೈತೆ. ಕ್ಯಾಮ್ರಾ ಸೂಪರ್, ಸಾರ್ಥಕ ಆಯಿತು. ಸ್ವಲ್ಪ ಝೂಮ್ ಮಾಡಿ ಒಂದು ವಿಡಿಯೋ ಮಾಡೋಣ. ಪ್ರವಾಸಿಗರು ಈ ರೀತಿ ಬಂದು ಫೋಟೋ ಎಲ್ಲ ತಗೊಳ್ತಾರೆ. ನೋಡಿ, ಇಲ್ಲಿಂದ ಓದ್ತೀನಿ. ಶ್ರೀ ಕುವೆಂಪು ಜನನ 29/12/1904, ಮರಣ 11/11/1994. ನಾವು ಚಿಕ್ಕ ಹುಡುಗರು ಆವಾಗ. ಕುವೆಂಪು ಎಂಬ ಕಾವ್ಯನಾಮದಿಂದ ಚಿರಪರಿಚಿತರಾಗಿರುವ ಶ್ರೀ ಕೆ ವಿ ಪುಟ್ಟಪ್ಪನವರು ಹುಟ್ಟಿದ್ದು ಮಲೆನಾಡಿನ ತೀರ್ಥಹಳ್ಳಿಯ ಸಮೀಪದ ಕುಪ್ಪಳ್ಳಿಯಲ್ಲಿ. ತಮ್ಮ ಮನೆ ಹಾಗೂ ತೀರ್ಥಹಳ್ಳಿ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಪ್ರೌಢ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ತೆರಳಿದರು. ಮೈಸೂರು ವಿಶ್ವವಿದ್ಯಾಲಯದಿಂದ MA ಪದವಿ ಪಡೆದು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭಿಸಿದ ಕುವೆಂಪು ಕೊನೆಗೂ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಮೈಸೂರಿನಲ್ಲಿಯೇ ನೆಲೆಸಿದ್ದರು. ಸ್ವಲ್ಪ ಓದೋಕ್ಕೆ ಕಷ್ಟ ಆಯ್ತದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಪಾರವಾದ ಓದು ಚಿಂತನೆಯೊಂದಿಗೆ ಸಮಾಜವನ್ನು ತೆರೆದ ಕಣ್ಣಿನಿಂದ ನೋಡುತ್ತಾ ಕುವೆಂಪು ಅವರು ಮಾಹಿತಿಯಾಗಿ ಭಿನ್ನ ದಾರಿಯನ್ನು ಹಿಡಿದರು. ತಮ್ಮ ಕೃತಿ ಚಿಂತನೆಗಳ ಮೂಲಕ ಕನ್ನಡ ನಾಡು ನುಡಿ ಸಂಸ್ಕೃತಿ ಮತ್ತು ಸಮಾಜದಲ್ಲಿ ಸಂಚಲನವನ್ನು ಮೂಡಿಸಿದರು. ಸಾಮಾಜಿಕ ಅಸಮಾನತೆಯ ವಿರುದ್ಧ ಪ್ರತಿಭಟನೆ ದಾಖಲಿಸಿ ಮತ ಮೌಢ್ಯಗಳ ವಿರುದ್ಧ ಸಮರ ಸಾರಿದರು. ವೈಚಾರಿಕ ಜಾಗೃತಿ ಮತ್ತು ವೈಜ್ಞಾನಿಕ ಚಿಂತನೆಯ ತಳಹದಿಯ ಮೇಲೆ ಕಟ್ಟಿದ ಸಮಾಜಕ್ಕಾಗಿ ಹಂಬಲಿಸಿದ ಅವರು ದೃಷ್ಟಿ ಸಮನ್ವಯ ಏಳಿಗೆಗಾಗಿ ಸಾರ್ವಕಾಲಿಕ ಮಂತ್ರವೆಂದು ತಾವು ಪ್ರತಿಪಾದಿಸಿದ ವಿಶ್ವಮಾನವ ಸಂದೇಶವನ್ನು ಸಾರಿದರು. ಸ್ವಲ್ಪ ನನಗೆ ಸುಸ್ತು ಕಂಡ್ರಪ್ಪ, ಆಯ್ತಲ್ಲ. ಕುವೆಂಪು ಅವರು ಸೃಜಿಸಿದ ಸಾಹಿತ್ಯ ವಿಪುಲ ಹಾಗೂ ವೈವಿಧ್ಯಮಯ ಗುಣ ಮತ್ತು ಗಾತ್ರದಲ್ಲಿ ಮಹತ್ತಾದದ್ದು. ಕಾವ್ಯ, ಮಹಾಕಾವ್ಯ, ಪ್ರಗಾಥ, ಕಾದಂಬರಿ, ನಾಟಕ, ಸಣ್ಣ ಕಥೆ, ಲಲಿತ ಪ್ರಬಂಧ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ಕಾವ್ಯ ಮೀಮಾಂಸೆ, ಅನುವಾದ, ಜೀವನ ಚರಿತ್ರೆ ಮತ್ತು ಆತ್ಮಕಥೆ ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೃಷಿ ನಡೆಸಿ 76 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರದಿಂದ ರಾಷ್ಟ್ರಕವಿ ಮತ್ತು ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಜ್ಞಾನಪೀಠ ಪುರಸ್ಕಾರವು ಅವರ ಮುಡಿಗೇರಿವೆ. 9 ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿವೆ. ಅವರ ಜಯ ಭಾರತ ಜನನಿಯ ತನುಜಾತೆ ಮತ್ತು ನೇಗಿಲ ಯೋಗಿ ಗೀತೆಗಳನ್ನು ಕ್ರಮವಾಗಿ ರಾಜ್ಯಗೀತೆಯಾಗಿ ಮತ್ತು ರೈತಗೀತೆಯಾಗಿ ರಾಜ್ಯ ಸರ್ಕಾರ ಅಂಗೀಕರಿಸಿದೆ. ತಮ್ಮ ಬದುಕು ಬರಹಗಳಿಂದ ಮುಂದಿನ ತಲೆಮಾರುಗಳಿಗೆ ಸ್ಫೂರ್ತಿಯ ಸೆಲೆಯಾಗಿರುವ ಕುವೆಂಪು ಕನ್ನಡದ ಮೂಲಕ ಭಾರತೀಯ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಧೀಮಂತ 20ನೇ ಶತಮಾನದ ಕನ್ನಡ ಸಾಹಿತ್ಯವನ್ನು ಕುವೆಂಪು ಯುಗವಾಗಿ ಪರಿವರ್ತಿಸಿದ ದಾರ್ಶನಿಕ ಪ್ರತಿಭೆ ಕುವೆಂಪು. ಇದಿಷ್ಟು ಓದಿದ್ದೀನಿ. ಇಲ್ಲೂ ಸ್ವಲ್ಪ ನೋಡೋಣ. ಸಪ್ತಸೂತ್ರ. ವಿಶ್ವಮಾನವರಾಗಲು ನಾವು ಸಾಧಿಸಬೇಕಾದ ಮೂಲಭೂತ ಸ್ವರೂಪದ ತತ್ವ ಪ್ರಣಾಳಿಕೆ. ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬುದನ್ನು ನಿರುಪಾಧಿಕವಾಗಿ ಸ್ವೀಕರಿಸಬೇಕು. ವರ್ಣಾಶ್ರಮವನ್ನು ತಿದ್ದುವುದಲ್ಲ, ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂತ್ಯಜ, ಶಿಯಾ, ಸುನ್ನಿ, ಕ್ಯಾಥೋಲಿಕ್, ಪ್ರಾಟೆಸ್ಟೆಂಟ್, ಸಿಖ್, ನಿರಾಂಕಾರಿ ಇತ್ಯಾದಿ ವಿಭಜನೆಯನ್ನು ನಿರ್ನಾಮ ಮಾಡಬೇಕು. ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು. ಮತ
ತೊಲಗಿ ಆಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮಾನ್ಯತೆ ಪಡೆಯಬೇಕು. ಮತ ಮನುಜ ಮತವಾಗಬೇಕು. ಪಥ ವಿಶ್ವಪಥವಾಗಬೇಕು. ಮನುಷ್ಯ ವಿಶ್ವಮಾನವನಾಗಬೇಕು. ಮತ ಗುಂಪುಗಟ್ಟುವ ವಿಷಯವಾಗಬಾರದು. ಯಾರು ಯಾವ ಒಂದು ಮತಕ್ಕೂ ಸೇರದೆ ಪ್ರತಿಯೊಬ್ಬನೂ ತಾನು ಕಂಡುಕೊಳ್ಳುವ ತನ್ನ ಮತಕ್ಕೆ ಮಾತ್ರ ಸೇರಬೇಕು. ಅಂದರೆ ಜಗತ್ತಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟೇ ಸಂಖ್ಯೆಯ ಮತಗಳಿರುವಂತಾಗುತ್ತದೆ. ಯಾರೊಬ್ಬರು ಇನ್ನೊಬ್ಬರ ಮತಕ್ಕೆ ಸೇರಿ ಗುಂಪು ಕಟ್ಟಿ ಜಗಳ ಹಚ್ಚುವಂತಾಗಬಾರದು. ಯಾವ ಒಂದು ಗ್ರಂಥವು ಏಕೈಕ ಪರಮ ಪೂಜ್ಯ ಧರ್ಮಗ್ರಂಥವಾಗಬಾರದು. ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಸಾಧ್ಯವಾದವುಗಳನ್ನೆಲ್ಲ ಓದಿ ತಿಳಿದು ತನ್ನ ದರ್ಶನವನ್ನು ತಾನೇ ನಿರ್ಣಯಿಸಿ ಕಟ್ಟಿಕೊಳ್ಳಬೇಕು. ಒಂದು ನಿಮಿಷ.